ಯಾಕೆ ಈ ರೀತಿ ಮಾಡ್ತಿದ್ಯಾ? ನನ್ನ ಕಾಲ್ಸ್ ಅಟೆಂಡ್ ಮಾಡ್ತಿಲ್ಲ, ನನ್ನ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿಲ್ಲ. ಹೋಗ್ಲಿ, ಮಿಸ್ಡ್ ಕಾಲ್ ನೋಡಿ ನನಗೆ ವಾಪಸ್ ಕಾಲು ಮಾಡ್ತಾ ಇಲ್ಲ. ಯಾಕೆ ಅಂಕಿತ್? ಅಂಜಲಿ, ಅಂಜಲಿ ತಿಂಡಿಗೆ ಬಮ್ಮ. ಬಂದೆ. ಅಂಜಲಿ, ಯಾಕಮ್ಮ ಹುಷಾರಿಲ್ವಾ? ಬೆಳಗ್ಗೆಯಿಂದ ರೂಮ್ ಬಿಟ್ಟು ಆಚೆನೆ ಬಂದಿಲ್ಲ ನೀನು? ಅಮ್ಮ, ಯಾಕೋ ತುಂಬ ತಲೆನೋವು. ಹೌದಾ? ತಿಂಡಿ ತಿಂದು ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ಮಾಡು, ಕಾಲೇಜ್ಗೆ ಹೋಗ್ಬೇಡ. ಅಮ್ಮ, ಯಾಕೋ ಹಸಿವಿಲ್ಲ, ಸುಮ್ಮನೆ ಮಲ್ಕೊಳ್ಳೋಣ, ಏನು ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಂದ್ರೆ ಆಗುತ್ತಾ ಅಂಜಲಿ? ತಿಂಡಿ ತಿಂದು ಮಲ್ಕೊ ಹೋಗು. ಅದು ಅಲ್ಲದೆ ಇವತ್ತು ಅಪೂರ್ವ ತಿಂಡಿ ಮಾಡಿರೋದು, ಸ್ವಲ್ಪ ಟೇಸ್ಟಿಗಾದರೂ ತಿನ್ನಲಿಲ್ಲ ಅಂದರೆ ಅವಳಿಗೆ ಬೇಜಾರಾಗಲ್ವಾ? ಅಮ್ಮ, ನಿಜವಾಗ್ಲೂ ನನಗೆ ಹಸಿವಿಲ್ಲ, ಸುಮ್ಮನೆ ಬಲವಂತ ಮಾಡಬೇಡ. ಅಂಜಲಿ, ಕಾಫಿನಾದರೂ ಮಾಡ್ಕೊಂಡು ಬರಲಾ? ಬೇಡ ಅದಕ್ಕೆ, ನನಗೇನು ಬೇಡ. ಅಪೂರ್ವ, ನೀನು ತಿಂಡಿ ತಿನ್ಬಿಡು. ಅರುಣಲ್ಲಿ ಅವರು ಆಫೀಸಿಗೆ ಹೋದ್ರು ಅತ್ತೆ. ಏನು, ಆಫೀಸಿಗೆ ಹೋದ್ನಾ? ಮದುವೆ ಆದಮೇಲೆ ಒಂದು ವಾರ ರಜೆ ತಗೋತೀನಿ ಅಂತ ಹೇಳಿದ್ದ, ಮತ್ತೇನಕ್ಕೆ ಹೋದ? ಅದು ಅತ್ತೆ, ಮುಂದಿನ ವಾರ ಬೇಕಾ ರಜೆ ತಗೊಳ್ಳಿ, ಈ ವಾರ ಬರಲೇಬೇಕು ಅಂದ್ರಂತೆ, ಹಾಗಾಗಿ ಹೋದರು. ಸರಿ. ಅಂಕಿತ್, ಯಾಕೆ ಹೀಗೆ ಮಾಡ್ತಾ ಇದೆಯಾ ನೀನು? ನಾನು ಏನು ಮಾಡಿದ್ದೆ ನಿಮಗೆ? ಹಲೋ ಹಲೋ ಅಂಕಿತ್, ಇವತ್ತಾದ್ರೂ ನನಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ತಾ? ನಾನು ನಿನಗೆ ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ಎಷ್ಟು ಮೆಸೇಜಸ್ ಕಳಿಸಿದ್ದೀನಿ, ಒಂದಕ್ಕಾದರೂ ರಿಪ್ಲೈ ಮಾಡಿದ್ಯಾ? ಅಯ್ಯೋ, ಅದೆಲ್ಲ ಬಿಡು ಅಂಜಲಿ. ನನ್ನ ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ಬಾಯಿಗೆ ಬಂದಂಗೆ ಮಾತಾಡೋ ಹಾಗೆ ಮಾಡಿದ್ಯಾರು? ನೋಡು ಅಂಜಲಿ, ನೀನು ನನ್ನ ಮಾತು ಕೇಳ್ದೆ ನಿನ್ನ ಪಾಡಿಗೆ ನೀನು ಏನೇನೋ ಮಾತಾಡ್ತಿದ್ರೆ ನೀನು ಒಬ್ಬಳೇ ಮಾತಾಡ್ಕೊ. ನಾನು ಫೋನ್ ಕಟ್ ಮಾಡ್ತೀನಿ. ಹೌದಾ? ಸರಿ, ಕಟ್ ಮಾಡು ನೋಡೋಣ. ತಕ್ಷಣ ಅಂಕಿತ್ ಫೋನ್ ಕಟ್ ಮಾಡ್ತಾನೆ. ಹಲೋ 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 ಅಂಕಿತ್, ಹಲೋ ಅಂಕಿತ್, ನಿಜವಾಗ್ಲೂ ಫೋನ್ ಕಟ್ ಮಾಡಿದ್ನಾ? ಅಂಜಲಿ ತಕ್ಷಣ ಅಂಕಿತ್ಗೆ ಫೋನ್ ಮಾಡ್ತಾಳೆ. ಎಷ್ಟು ಸತಿ ಫೋನ್ ಮಾಡಿದ್ರು ಅಂಕಿತ್ ಅವಳ ಫೋನ್ ರಿಸೀವ್ ಮಾಡೋದೇ ಇಲ್ಲ. ಅಂಕಿತ್, ನೀನು ಏನು ಹೇಳಿದ್ರು ಕೇಳ್ತೀನಿ, ಪ್ಲೀಸ್. ನಾನು ಮಾತಾಡಿದ್ದು ನಿನಗೆ ಬೇಜಾರಾಗಿದ್ರೆ ಸಾರಿ, ಪ್ಲೀಸ್ ಕಾಲ್ ಪಿಕ್ ಮಾಡು. ಎಷ್ಟೇ ವಾಯ್ಸ್ SMS ಕಳಿಸಿದ್ರು ಅಂಕಿತ್ ಅದಕ್ಕೆ ರಿಪ್ಲೈ ಮಾಡೋದೇ ಇಲ್ಲ. ಮತ್ತೆ ಅಂಜಲಿಗೆ ಮೂಡ್ ಅಪ್ಸೆಟ್ ಆಗುತ್ತೆ. ಅಯ್ಯೋ, ಅಂಕಿತ್ ಅವನಾಗೆ ಫೋನ್ ಮಾಡಿದ್ದ, ನಾನೇ ಏನೇನೋ ಮಾತಾಡಿ ಕಾಲ್ ಕಟ್ ಮಾಡು ನೋಡೋಣ ಅಂದ್ಬಿಟ್ಟೆ. ಈಗ ಎಷ್ಟು ಸತಿ ಮೆಸೇಜ್ ಮಾಡಿದ್ರು, ಎಷ್ಟು ಸತಿ ಕಾಲ್ ಮಾಡಿದ್ರು ತಗೊಳ್ತಾನೆ ಇಲ್ವಲ್ಲ. ನಾನು ಇಲ್ಲಿಗೆ ಬಂದಾಗ್ಲಿಂದ ಗಮನಿಸ್ತಾನೆ ಇದ್ದೀನಿ, ಎಲ್ಲರೂ ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಅಂಜಲಿ ಏನೋ ಯೋಚನೆ ಮಾಡ್ತಿರ್ತಾಳೆ, ಯಾರ ಜೊತೆನೂ ಮಾತಾಡಲ್ಲ, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ಏನೋ ಯೋಚನೆಯಲ್ಲಿ ಮುಳುಗೋಗಿರ್ತಾಳೆ ಅಂತ ನನಗನ್ನಿಸ್ತಾ ಇದೆ. ನಾನಿಲ್ಲಿ ಬಂದು ನಿಂತ್ಕೊಂಡಿದ್ದೆ ಅವಳಿಗೆ ಗೊತ್ತಿಲ್ಲ ಅಂದರೆ ಅವಳಿಗೆ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಿರ್ಬೋದು. ಅಂಜಲಿ, ಅತ್ತಿಗೆ ತಲೆನೋವು ಹೇಗಿದೆ ಈಗ? ಹಾಗೆ ಇದೆ ಅದಕ್ಕೆ. ಅಲ್ಲ ಅಂಜಲಿ, ತಿಂಡಿ ತಿಂದೇ ಇದ್ರೆ ತಲೆನೋವು ಇನ್ನೂ ಜಾಸ್ತಿ ಆಗಲ್ವಾ? ಇಲ್ಲಿಗೆ ತಿಂಡಿ ತರಲಾ? ಬೇಡ ಅದಕ್ಕೆ, ಬೇಡ, ನಾನು ಆಮೇಲೆ ತಿಂತೀನಿ. ಹಲೋ. ಸರಿ, ಏನು ಹೇಳು? ಹಾಯ್, ತಿಂಡಿ ಆಯ್ತಾ? ಇದನ್ನು ಕೇಳೋಕ್ಕೆ ಅಷ್ಟು ಸತಿ ಫೋನ್ ಮಾಡಿದ್ಯಾ? ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಅಂಜಲಿ ನೀನು? ಹೌದಾ, ಸರಿ, ನನಗೆ ತುಂಬ ತಲೆನೋವ್ತಿದೆ, ನಾನು ನಿನಗೆ ಸಾಯಂಕಾಲ ಫೋನ್ ಮಾಡ್ತೀನಿ, ಓಕೆನಾ? ಹಾಂ. ಯಾಕೆ ನೀನು ಕಾಲೇಜ್ಗೆ ಹೋಗಿಲ್ವಾ ಇವತ್ತು? ಇಡು ಫೋನು, ಸುಮ್ಮನೆ ಹುಚ್ಚಿ ಥರ ಏನೇನೋ ಮಾತಾಡ್ಬೇಡ. ಓಕೆ, ಬಾಯ್. ಅಂಜಲಿಗೆ ತುಂಬಾ ಅಳು ಬರ್ತಿರುತ್ತೆ. ತನ್ನ ಅತ್ತಿಗೆ ಎದುರುಗಡೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವಳು ತನ್ನ ಅಳುನ ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ತಿರ್ತಾಳೆ. ಅತ್ತಿಗೆ, ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಸರಿ ಅಂಜಲಿ, ಮಲ್ಕೋ. ಸರಿ, ನಾನು ಬಾಗಿಲು ಮುಂದೆ ಮಾಡ್ಕೊಂಡು ಹೋಗಿರ್ತೀನಿ, ನಿನ್ಗೇನಾದರೂ ಬೇಕಿದ್ರೆ ಕೂಗು, ನಾನು ಇಲ್ಲೇ ತಂದ್ಕೊಡ್ತೀನಿ. ಇಟ್ಸ್ ಓಕೆ ಅದಕ್ಕೆ, ಪರವಾಗಿಲ್ಲ. ಅಯ್ಯೋ, ಅತ್ತಿಗೆ ಈಗಲೇ ನನ್ನ ರೂಮಿಗೆ ಬರಬೇಕಿತ್ತ? ಅಂಕಿತ್ ಅವನಾಗೆ ಕಾಲ್ ಮಾಡಿದ್ದ, ಆದರೆ ಅದಕ್ಕೆ ಇದ್ದಾರಲ್ಲ ಅಂತ ನಾನು ಏನೇನೋ ಮಾತಾಡಿದೆ. ಅವನಿಗೆ
ಅಂಕಿತ್ಗೆ ಫೋನ್ ಮಾಡ್ತಾಳೆ. ಇದೇನಿದು, ಅಂಕಿತ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಏನ್ ಮಾಡೋದೀಗ? ಅಪೂರ್ವ, ಇದೇನಮ್ಮ ಇದು? ಈಗಲೇ ಅಡುಗೆನೂ ಶುರು ಹಚ್ಕೊಂಡ್ಬಿಟ್ಟಿದ್ಯಲ್ಲ, ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಬಾರ್ದಾ? ಅಯ್ಯೋ, ಏನು ರೆಸ್ಟ್ ಅತ್ತೆ? ಕಸ ಗುಡಿಸೋದು, ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಎಲ್ಲ ಕೆಲಸನೂ ಸಾಕಮ್ಮನೆ ಮಾಡ್ತಾರೆ. ಅಡುಗೆ ಕೆಲಸ ಬಿಟ್ಟರೆ ಬೇರೆ ಏನಿರುತ್ತೆ ನನಗೆ? ಅಯ್ಯೋ, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತಮ್ಮ. ನಿನಗೆ ಬೇಜಾರಾದರೆ ಅಂಜಲಿ ಜೊತೆ ಹೋಗಿ ಮಾತಾಡು. ಅತ್ತೆ, ಅವಳು ತಲೆನೋವು ಅಂತ ಮಲಗಿದಾಳೆ. ಅವಳು ತಲೆನೋವನ್ನ ಹೇಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಹೋಗಿ, ಅಂಜಲಿ ನಾನು ಸ್ವಲ್ಪ ಶಾಪಿಂಗ್ ಹೋಗಬೇಕು, ಬರ್ತೀಯೇನೆ ಅಂತ ಕೇಳು. ಪಟ್ ಅಂತ ರೆಡಿ ಆಗ್ತಾಳೆ. ಹೌದಾ? ಹೋಗು, ನಿನಗೆ ಗೊತ್ತಾಗುತ್ತೆ. ಅತ್ತೆ, ನಿಜವಾಗ್ಲೂ ನಾನು ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಹಾಗಾದರೆ ಅಂಜಲಿನ ಕರ್ಕೊಂಡು ಹೋಗಮ್ಮ, ನಾನು ಅಡುಗೆ ಕೆಲಸ ಮುಂದುವರ್ಸ್ಕೋತೀನಿ. ಪರವಾಗಿಲ್ಲ ಅತ್ತೆ, ಅಡುಗೆ ಮಾಡಿಟ್ಟು ಹೋಗ್ತೀನಿ. ನೋಡಮ್ಮ ಅಪೂರ್ವ, ನನಗೆ ನೀನು ಬೇರೆ ಅಲ್ಲ, ಅಂಜಲಿ ಬೇರೆ ಅಲ್ಲ. ಸುಮ್ಮನೆ ಅವಳ ಜೊತೆ ಶಾಪಿಂಗ್ ಹೋಗ್ಬಾ, ನಾನು ಎಲ್ಲ ನೋಡ್ಕೊಳ್ತೀನಿ, ಸರಿನಾ? ಸರಿ ಅತ್ತೆ. ಅಪೂರ್ವ ಇನ್ನೇನು ಅಂಜಲಿ ರೂಮಿನ ಡೋರ್ ತೆಗಿಬೇಕು ಅನ್ನೋವಾಗ ಅಂಜಲಿ ಏನೋ ಮಾತಾಡ್ತಿರೋದು ಅಪೂರ್ವಾಗೆ ಕೇಳಿಸುತ್ತೆ. ಅಂಕಿತ್, ಯಾಕೆ ನೀನು ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ? ನಿಜವಾಗ್ಲೂ ಕಣೋ, ನಿನ್ನನ್ನು ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ. ನಮ್ಮತ್ತಿಗೆ ಸಡನ್ನಾಗಿ ರೂಮಿಗೆ ಬಂದರು, ಅದಕ್ಕೆ ನಾನು ನಿನಗೆ ಸಾಯಂಕಾಲ ಕಾಲ್ ಮಾಡ್ತೀನಿ ಅಂತ ಸುಮ್ಮನೆ ಹಾಗೆ ಹೇಳಿದೆ. ಪ್ಲೀಸ್ ಕಣೋ, ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ನಾನು ಎಷ್ಟು ವಾಯ್ಸ್ SMS ಕಳಿಸಿದ್ರು ನೀನು ಅದಕ್ಕೆ ರಿಪ್ಲೈನೇ ಮಾಡಲ್ಲ. ಪ್ಲೀಸ್ ಕಣೋ, ಆನ್ ಮಾಡೋ ಪ್ಲೀಸ್. ಅಂಕಿತ್, ಪ್ಲೀಸ್ ಕಣೋ, ದೇವ್ರೆ, ಅಂಕಿತ್ ಫೋನ್ ಸ್ವಿಚ್ ಆನ್ ಮಾಡೋ ಥರ ಮಾಡಪ್ಪ. ಅಂಕಿತ್. ಆದರೆ ಅಂಜಲಿ ತಲೆನೋವಿಗೆ ಕಾರಣ ಅಂಕಿತ್ ಅನ್ನೋ ಹುಡುಗ. ಯಾವ ಅಂಕಿತ್ ಇರ್ಬೋದು? ಅಯ್ಯೋ ದೇವ್ರೆ, ಮನೆಯವರೆಲ್ಲ ಇವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಇವಳು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದಾಳಲ್ಲ. ಈಗ ಈ ವಿಷಯನ ಮನೆಯವ್ರಿಗೆ ಹೇಗೆ ಹೇಳೋದು ನಾನು? ಒಂದು ಅರ್ಥನೇ ಆಗ್ತಿಲ್ವಲ್ಲ. ಅಪೂರ್ವ, ಹಾಂ ಬಂದೆ ಅತ್ತೆ. ಅಂಜಲಿ ಎದ್ಲಮ್ಮ? ಇಲ್ಲ ಅತ್ತೆ, ಅಂಜಲಿ ನಿದ್ದೆ ಮಾಡ್ತಿದ್ಲು. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಸುಮ್ಮನೆ ಅದೇ. ಹೌದಾ, ಸರಿ ನಡಿ, ನಾನು ನೀನು ಇಬ್ಬರು ಹೋಗಿ ಬರೋಣ. ಪರವಾಗಿಲ್ಲ ಅತ್ತೆ, ಸಾಯಂಕಾಲ ಇವ್ರ ಆಫೀಸಿಂದ ಬಂದಮೇಲೆ ನಾನು ಅವ್ರ ಜೊತೆನೇ ಶಾಪಿಂಗ್ ಹೋಗ್ತೀನಿ. ಅದು ಸರಿನೇ. ಸರಿ, ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಸರಿ ಅತ್ತೆ. ಅಪೂರ್ವಂಗೀಗ ಈ ವಿಷಯನ ಮನೆಯವರಿಗೆಲ್ಲ ಹೇಗೆ ತಿಳಿಸೋದು ಅನ್ನೋದೇ ಯೋಚನೆ ಆಗುತ್ತೆ. ಇಲ್ಲ, ನಾನು ಹೇಗಾದರೂ ಮಾಡಿ ಈ ವಿಷಯನ ಮನೆಯವ್ರಿಗೆಲ್ಲ ತಿಳಿಸ್ಲೇಬೇಕು. ಮನೆಯವ್ರಿಗಾಗ್ತಿದ್ರು ಅಟ್ಲೀಸ್ಟ್ ಅರುಣ್ಗಾದರೂ ಈ ವಿಷಯ ಗೊತ್ತಾಗೋ ಹಾಗೆ ಮಾಡಬೇಕು. ಇಲ್ಲಾಂದರೆ ಮನೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಈ ಅಂಜಲಿ ಯಾಕೆ ರೀತಿ ಮಾಡ್ತಿದ್ದಾಳೆ? ಯಾವ ರೀತಿ ಮನೆಯವ್ರಿಗೆಲ್ಲ ವಿಷಯ ತಿಳಿಸೋದು, ಏನು ಮಾಡೋದು ಅಂತ ಅಂಜಲಿ ಯೋಚನೆ ಮಾಡ್ತಾ ಮಾಡ್ತಾ ಸಾಯಂಕಾಲನೇ ಆಗ್ಬಿಡುತ್ತೆ. ಅಪೂರ್ವ, ಯಾಕಪೂರ್ವ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಅದು ನಮ್ಮಮ್ಮ ಫೋನ್ ಮಾಡಿದ್ರು. ನಮ್ಮ ಬೀದಿಲಿ ಒಂದು ಹುಡುಗಿ ಇದ್ಲು. ಅವಳು ಬೆಳಗ್ಗೆ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಸಾಯಂಕಾಲ ಆದರೂ ಮನೆಗೆ ಬಂದಿಲ್ಲ. ಈ ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಮ ಹುಡುಗಿ ಕಾಲೇಜ್ಗೆ ಬಂದಿಲ್ಲ ಅಂತ ಹೇಳಿದ್ರಂತೆ. ನೋಡಿದ್ರೆ ಆ ಹುಡುಗಿ ಯಾರೋ ಹುಡುಗನ ಜೊತೆ ಓಡೋಟೋಗಿದ್ದಾಳಂತೆ ಕಣ್ರಿ. ಅಯ್ಯೋ, ಅವಳು ಯಾರ ಜೊತೆನೋ ಓಡಿದ್ರೆ ಅವರಪ್ಪ ಅಮ್ಮ ಟೆನ್ಷನ್ ಮಾಡ್ಕೋಬೇಕು. ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅಲ್ಲ, ಆ ಹುಡುಗಿ ತುಂಬ ಸೈಲೆಂಟ್ ಆಗಿದ್ಲು. ಎಷ್ಟು ಒಳ್ಳೆಯವಳಿದ್ಲು ಗೊತ್ತಾ? ಅವಳು ಈ ರೀತಿ ಮಾಡಿದಾಳೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಅಯ್ಯಪ್ಪ, ಈಗಿನ ಕಾಲದಲ್ಲಿ ಯಾರು ಹೇಗಿರ್ತಾರೆ ಅನ್ನೋದನ್ನೇ ನಂಬಕ್ಕಾಗಲ್ವಲ್ಲ. ಅದಕ್ಕೆ ನೀನು ಹೇಳೋದು ನಿಜನೇ. ಸರಿ, ಈಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೋಬೇಡ, ಬೇಗ ರೆಡಿಯಾಗು. ಅಮ್ಮನ ಹತ್ರ ಏನೋ ಶಾಪಿಂಗ್ ಹೋಗಬೇಕು ಅಂತ ಹೇಳ್ತಿದ್ಯಂತೆ. ಅಮ್ಮ ನಾನು ಆಫೀಸಿಂದ ಬಂದ ತಕ್ಷಣ ಹೇಳಿದ್ರು, ಮೊದಲು ಅಪೂರ್ವನ ಹೊರಗಡೆ ಕರ್ಕೊಂಡು ಹೋಗು, ಪಾಪ ಬೆಳಗಿಂದ ಬೇಜಾರಾಗಿದೆ ಅವಳಿಗೆ ಅಂತ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀನು ಬೇಗ ರೆಡಿಯಾಗು, ಇಬ್ರು ಶಾಪಿಂಗಿಗೆ ಹೋಗಿ ಬರೋಣ. ಅಪೂರ್ವ. ಸರಿ. ಅಯ್ಯೋ, ಇವ್ರ ಹತ್ರ ಇರೋ ವಿಚಾರನ ನೇರವಾಗಿ ಹೇಳೋಕ್ಕೂ ಆಗ್ತಿಲ್ಲ. ನಿನಗೇನು ಗೊತ್ತು, ನನ್ನ ತಂಗಿ ಬಗ್ಗೆ ಮಾತಾಡಕ್ಕೆ ನೀನು ಯಾರು ಅಂತ ಏನಾದರೂ ನನ್ನ ಮೇಲೆ ರೇಗ್ಬಿಟ್ರೆ ಏನು ಮಾಡೋದು? ಅಪೂರ್ವ, ಬೇಗ. ಹಾಂ, ಬಂದೆ.
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅರುಣ್ ಅಪೂರ್ವ ಇಬ್ಬರು ಟಿ ವಿ ನೋಡ್ತಾ ಕೂತಿರ್ತಾರೆ. ಅಪೂರ್ವ ಸುಮ್ಮನೆ ಟಿ ವಿ ನೋಡ್ತಿರ್ತಾಳೆ. ಆದರೆ ಅವಳ ಮನಸ್ಸೆಲ್ಲ ಅಂಜಲಿ ವಿಷಯನ ಹೇಗೆ ಹೇಳೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಅಪೂರ್ವ, ಯಾಕೆ ನಿಮ್ಗೆ ಈ ಮೂವಿ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯಿತು ರೀ, ಆದರೆ ತುಂಬ ನಿದ್ದೆ ಬರ್ತಿದೆ. ಸರಿ ಬಾ, ಇಬ್ರು ಹೋಗಿ ಮಲ್ಕೊಳ್ಳೋಣ. ಸರಿ. ಅಪೂರ್ವ, ಸಾರಿ, ಈ ವಾರ ನಾನು ಆಫೀಸಲ್ಲಿ ರಜೆ ತಗೊಳಕ್ಕಾಗಲ್ಲ. ಬೇಕಿದ್ರೆ ನೆಕ್ಸ್ಟ್ ವೀಕ್ ರಜೆ ಹಾಕೊಳ್ತೀನಿ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಅಪೂರ್ವ, ಬೆಳಗ್ಗಿಂದ ನಾನು ಬರೋವರೆಗೂ ಒಬ್ಬಳೇ ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ? ನಿನಗೆ ಬೋರ್ ಅನ್ನಿಸ್ಲಿಲ್ವಾ? ಅನ್ನಿಸ್ತು. ನನಗೇನು ಕೆಲಸನೇ ಇಲ್ಲ ಈ ಮನೇಲಿ. ಅತ್ತೆ ನನಗೆ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ. ನಾನು ನೋಡ್ಕೊಳ್ತೀನಿ, ನೀನು ಆರಾಮಾಗಿರೋ ಅಂತಾರೆ. ನೀನು ರಾಣಿ ಥರ ಇರಬೇಕು, ನನಗೂ ಅದೇ ಇಷ್ಟ. ರೀ, ನನಗಿಂತ ಒಳ್ಳೆ ಮನೆ ಸಿಕ್ಕಿದೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಮನೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ನಮ್ಮಮ್ಮ ಹೇಳ್ತಾ ಇದ್ರು, ಗಂಡನ ಮನೆಗೆ ಹೋದ್ಮೇಲೆ ಕೆಲಸ ಕಲ್ತ್ಕೊಳ್ಳೋದಲ್ಲ, ತವ್ರ ಮನೇಲಿದ್ದಾಗಲೇ ಎಲ್ಲ ಕೆಲಸನೂ ಮಾಡೋದು ಗೊತ್ತಿರಬೇಕು ಅಂತ. ಆಗಲೇ ಗಂಡನ ಮನೇಲಿ ಹೇಗೆ ನಿಭಾಯಿಸ್ಕೊಂಡು ಹೋಗೋದು ಅಂತ ಗೊತ್ತಾಗುತ್ತೆ ಅಂತ. ನಮ್ಮಮ್ಮನೂ ಅಂಜಲಿಗೆ ಇದನ್ನ 1000 ಸರಿ ಹೇಳ್ತಾರೆ, ಆದರೆ ಅವಳು ಕಿವಿ ಮೇಲೆ ಹಾಕೊಳ್ಳಲ್ಲ. ರೀ, ನಾನು ಬಂದಾಗ್ಲಿಂದ ಗಮನಿಸ್ತಾನೆ ಇದ್ದೀನಿ, ಅಂಜಲಿ ಯಾಕೋ ಯಾವಾಗಲೂ ಬೇಜಾರಾಗಿರೋ ಥರನೇ ಇರ್ತಾಳೆ. ಹೌದಾ? ಹಾಂ, ಬೆಳಗ್ಗೆ ತಿಂಡಿನೂ ತಿನ್ನಲಿಲ್ಲ ಗೊತ್ತಾ, ಮಧ್ಯಾಹ್ನ ಸರಿ ಊಟನೂ ಮಾಡ್ತಾ ಇಲ್ಲ. ಯಾಕೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸರಿ, ನೀನು ಮಲ್ಕೋ, ನಾನು ಹೋಗಿ ಅದೇನು ಅಂತ ಕೇಳ್ಕೊಂಡು ಬರ್ತೀನಿ. ಬೇಡ ಬೇಡ, ನೀವು ಮಲ್ಕೊಳ್ಳಿ, ನಾನೇ ಹೋಗ್ತೀನಿ. ಸರಿ. ಅಪೂರ್ವ, ನನಗೊಂದು ಲೋಟ ಹಾರ್ಲಿಕ್ಸ್ ತಂದು ಕೊಟ್ಬಿಟ್ಟು ಆಮೇಲೆ ಅಂಜಲಿಮ್ಮ ರೂಮ್ಗೆ ಹೋಗು. ಸರಿ. ಹಲೋ. ಹಲೋ ಅಂಕಿತ್, ಯಾಕೆ ಬೆಳಗ್ಗೆಯಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ಯಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ. ಅಂಕಿತ್, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅವಾಯ್ಡ್ ಮಾಡ್ತಾ ಇಲ್ಲ ಅಂಜಲಿ, ನೀನು ಯಾಕೆ ಆ ರೀತಿ ತಿಳ್ಕೊತಿದ್ಯಾ? ನೋಡು, ನಾನು ನಿನ್ನ ಇವಾಗಲೇ ಮೀಟ್ ಮಾಡಬೇಕು. ಏನು ಇವಾಗ್ಲಾ? ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಆಗಲೇ 10:15. ನನಗದೆಲ್ಲ ಗೊತ್ತಿಲ್ಲ ಅಂಜಲಿ, ನಾನು ಇವಾಗ ನಿನ್ನನ್ನು ಮೀಟ್ ಮಾಡಲೇಬೇಕು. ಅಲ್ಲ ಅಂಕಿತ್, ಈಗ ನೀನನ್ನ ಮೀಟ್ ಮಾಡಬೇಕು ಅಂದರೆ ನಾನು ಇವಾಗ ಮನೆಯಿಂದ ಹೊರಗಡೆ ಹೇಗೆ ಬರಲಿ ಹೇಳು? ನೀನು ಮನೆಯಿಂದ ಆಚೆ ಬರಬೇಡ, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಏನು, ನೀನು ಬರ್ತೀಯಾ? ಮನೇಲಿ ಎಲ್ಲರೂ ಇದ್ದಾರೆ. ಹೇಗೋ ಬರ್ತೀನಿ, ನೀನು ಟೆರೆಸ್ ಮೇಲಿರೋ, ನಾನು ಅಲ್ಲೇ ಬರ್ತೀನಿ. ಅಂಕಿತ್, ಅದು ನೋಡು, ನೀನು ಬರ್ತೀಯಾ ಅಂದರೆ ನನ್ನ ಮೊಬೈಲ್ ಆನ್ ಆಗಿರುತ್ತೆ, ಬರಲ್ಲ ಅಂದರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀನಿ. ಇಲ್ಲ ಇಲ್ಲ, ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡಬೇಡ, ನಾನು ಬರ್ತೀನಿ. ಸರಿ, ಇನ್ನೊಂದು 20 ನಿಮಿಷದಲ್ಲಿ ನಾನು ನಿಮ್ಮ ಮನೆ ಟೆರೆಸ್ ಮೇಲೆ ಇರ್ತೀನಿ. ಓಕೆ, ಬಾಯ್. ಅಯ್ಯೋ ದೇವ್ರೆ, ಇವನ್ ಟೆರೆಸ್ ಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮನೆಯವ್ರ ಕಣ್ ತಪ್ಪಿಸಿ ನಾನು ಹೇಗಪ್ಪ ಅಲ್ಲಿವರೆಗೂ ಹೋಗ್ಲಿ? ಅಂಜಲಿಗೆ ಅಂಕಿತ್ನ ಬಿಟ್ಟು 1 ಸೆಕೆಂಡು ಇರೋಕ್ಕಾಗಲ್ಲ. ಅಷ್ಟೊಂದು ಅಂಜಲಿ ಅಂಕಿತ್ನ ಹಚ್ಕೊಂಡ್ಬಿಟ್ಟಿರ್ತಾಳೆ. ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಅಂಕಿತ್ ಅಂಜಲಿನ ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿರ್ತಾನೆ. ಈಗ ಅಂಜಲಿಗೆ ಅಂಕಿತ್ತೇ ಪ್ರಪಂಚ ಆಗಿರ್ತಾನೆ. ಅವನು ಏನು ಹೇಳಿದ್ರು ಅಂಜಲಿ ಕೇಳಲೇಬೇಕಾಗಿರೋಂತಹ ಪರಿಸ್ಥಿತಿ ಅವಳಿಗೆ ಬಂದ್ಬಿಟ್ಟಿರತ್ತೆ. ಅಂಜಲಿ ಟೆರೆಸ್ ಮೇಲೆ ಹೋಗ್ತಾಳ, ಅಂಕಿತ್ ಅಲ್ಲಿಗೆ ಬರ್ತಾನ. ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಂಸಾರದಲ್ಲಿ ಸಾನಿದಾಪ ಧಾರಾವಾಹಿ ಹೇಗೆ ಮೂಡಿ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಅಂತ ತಿಳಿಸ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.